ನಿಮ್ಮ ಅರ್ಲಿ ಡೇಸ್ಗೆ ಹೋಗ್ಬಿಡ್ತೀನಿ. ನೀವು ದೇವರಾಜ ಅರಸು ಅವ್ರಿಗೆ ಹತ್ರ ಆಗಿದ್ದು ಹೇಗೆ? ನೋಡಿ ಸರ್, 1977ನೇ ಇಸ್ವಿ ಪಾರ್ಲಿಮೆಂಟ್ ಚುನಾವಣೆ ಆಫ್ಟರ್ ಎಮರ್ಜೆನ್ಸಿ ಕೆ ಆರ್ ನಗರದಲ್ಲಿ ಉತ್ತರ ಪ್ರದೇಶದ ಚೀಫ್ ಮಿನಿಸ್ಟರ್ ಬಂದಿದ್ರು ಕ್ಯಾಂಪೇನ್ಗೆ, ತಿವಾರಿ ಅಂತೇಳಿ, ND ತಿವಾರಿ ಅಂತ. ಅವರು ಹಿಂದಿಲಿ ಭಾಷಣ ಮಾಡೋದನ್ನು ಇಂಗ್ಲೀಷಲ್ಲಿ ಹಿಂದಿಲಿ ಭಾಷಣ ಮಾಡೋದನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಬೇಕಾಗಿತ್ತು. ಇಂಗ್ಲೀಷ್ಗೆ ಕನ್ನಡಕ್ಕೆ? ಇಂಗ್ಲೀಷ್ಗೆ ಅಲ್ಲ, ದೇವರಾಜ ಅರಸು ಕನ್ನಡದಲ್ಲಿ ಭಾಷಣ ಮಾಡಿದ್ದನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿ ಅವ್ರಿಗೆ ಗೊತ್ತಾಗಬೇಕಲ್ಲ. ದೇವರಾಜ ಅರಸುರವರು ಕನ್ನಡದ ಭಾಷಣವನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಬೇಕಾಗಿತ್ತು. ಓಕೆ. ಅವರು ನೋಡ್ರಿ ಇಲ್ಲಿ ಯಾರಿದ್ದಾರೆ ಸ್ವಲ್ಪ ಇಂಗ್ಲೀಷ್ ಬರೋರು ಅಂತ. ನಾನು ಆವಾಗ ಜನರಲ್ ಸೆಕ್ರೆಟ್ರಿ ಇದ್ದೆ, ಅಂದರೆ ತಾಲೂಕ್ ಜನರಲ್ ಸೆಕ್ರೆಟ್ರಿ. ಯೂತ್ ಕಾಂಗ್ರೆಸ್ಗೆ? ಯೂತ್ ಕಾಂಗ್ರೆಸ್. ಇಲ್ಲ, ನಮ್ಮ ಲಾಯರ್ ಇದ್ದಾರೆ, ವಿಶ್ವನಾಥ್, ನಾನು ಲಾಯರ್ ಅವಾಗ ಕೆ ಆರ್ ನಗರ. ಲಾಯರ್ ಇದ್ದಾರೆ, ಮಾತಾಡ್ತಾರೆ ಇಂಗ್ಲೀಷ್. ಮಾತಾಡಿ ಅಂತ. ನಾನು ಅವಾಗ ಅವ್ರು ಏನು ಹೇಳ್ತಾರೆ ಅದನ್ನು ಇನ್ನೂ ಹೆಚ್ಚಾಗಿ ಕಾಂಗ್ರೆಸ್ಸಿನ ಬಗ್ಗೆ ಒತ್ತು ಕೊಟ್ಟು ಇಂಗ್ಲೀಷಲ್ಲಿ ಹೇಳ್ತಾ ಹೋದೆ. ಅದನ್ನು ಭಾಳ ಖುಷಿಪಟ್ಟರು ದೇವರಾಜ ಅರಸು, ಭಾಳ ಖುಷಿಪಟ್ಟರು. ನೀನು ನನ್ನನ್ನು ನಾಳೆ ಬಂದು ಮೈಸೂರಲ್ಲಿ ನೋಡಪ್ಪ ಅಂತ. ಆವಾಗ ಒಂದು ಹೋಟೆಲ್ ಇತ್ತು, ಸರ್ಕಾರದ ಹೋಟ್ಲು. ನಾನು ಮಧ್ಯಾಹ್ನ ಹೋಗಿ ನೋಡಿದೆ ಅವರು. ನಾನು ಯಂಗ್ ಮ್ಯಾನ್ ಕಮ್ ಅಂತ ಅಂದರು. ಪಾಪ ಸರ್, ಒಂದು ಕೆಲಸ ಮಾಡಿ, ನಿಮಗೆ ಒಂದು ಕಾರ್ ಕೊಡ್ತೀನಿ, ಕೈಗೆ 5,000 ರೂಪಾಯಿ ದುಡ್ಡು ಕೊಡ್ತೀನಿ. ನಿಮ್ಮ ಕೆಲಸ ಏನಪ್ಪ ಅಂತಂದರೆ ದೆಹಲಿಯಿಂದ ಯಾರ್ಯಾರು ಬರ್ತಾರೆ ಲೀಡರ್ಸ್ಗಳು ಬೇರೆ ಕಡೆಯಿಂದ, ಅದನ್ನು ಅವರು ಮಾತಾಡಿದ್ದನ್ನು ಇಂಗ್ಲೀಷಲ್ಲೂ ಕನ್ನಡದಲ್ಲಿ ಹೇಳಬೇಕು ನೀವು. ಆಯ್ತು ಸರ್. ಯಾಕೆ ದೇವರಾಜ ಅರಸು ಏನೇನು ಮಾಡಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗಬೇಕಲ್ಲ. ಹೊರಗಡೆಯಿಂದ ಬಂದವ್ರಿಗೆ ಇವರ 20 ಪಾಯಿಂಟ್ಸ್ ಪ್ರೋಗ್ರಾಮ್ ಇಂಪ್ಲಿಮೆಂಟ್ ಭಾಳ ಎಫೆಕ್ಟಿವ್ ಆಗಿ ಎಫಿಷಿಯನ್ಸಿಯಾಗಿ ಆಗಿದ್ದಂಥದ್ದು, ಜನರಿಗೆ ತಲುಪಿದಂಥದ್ದು, ಅದೆಲ್ಲ ಹೇಳಬೇಕಾಗಿತ್ತಲ್ಲ. ಅದು ನಾನು ಸರಿಯಾಗಿ ಹ್ಯಾಂಡಿಯಾಗಿ ಸಿಗ್ತೀವಿ ಅವ್ರಿಗೆ. ಆಗ ನನ್ನ ಅವರ ಬಾಂಧವ್ಯ ಅಷ್ಟೊತ್ತಿಗೆ ಏನಾಯಿತು, 77ನೇ ಇಸ್ವಿ ಡಿಸೆಂಬರಲ್ಲಿ ಮೊರಾರ್ಜಿ ಭಾಯಿ ಗೌರ್ಮೆಂಟ್ ಬಂತು, ಕಿತ್ತಾಕಿದ್ರು ದೇವರಾಜ ಅರಸು ಗೌರ್ಮೆಂಟ್ನ. 77 ಡಿಸೆಂಬರಲ್ಲಿ ದೇವರಾಜ ಅರಸು ಗೌರ್ಮೆಂಟ್ ವಾಸ್ ಡಿಸ್ಮಿಸ್ಡ್ ಬೈ ದ ದೆನ್ ಮೊರಾರ್ಜಿ ಭಾಯಿ ಗೌರ್ಮೆಂಟ್. ಸೊ ಎಲೆಕ್ಷನ್ ಡಿಕ್ಲೇರ್ ಆಯಿತು ಫೆಬ್ರವರಿ 20, 1978. ಕರೆದು ಟಿಕೆಟ್ ಕೊಟ್ಟರು ನನಗೆ. ಹುಡುಗ ಕೆ ಆರ್ ನಗರದಲ್ಲಿ ಇಂಗ್ಲೀಷ್ದೆಲ್ಲ ಮಾತಾಡ್ತಾ ಇದೆ, ಕರೀರಿ ಅವನ್ನ ಅಂತ ಟಿಕೆಟ್ ಕೊಟ್ಟರು ನನಗೆ. ಗೆದ್ದೆ ಅವತ್ತು. ಅವರು ಸಹಾಯ ಮಾಡಿದ್ರು, ಎಲ್ಲ ಆಯಿತು. ಹಾಗಾಗಿ ದೇವರಾಜ ಅರಸು ನನ್ನ ಸಂದರ್ಭ ಬಂತು. ಅದು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.